ಮುಂದುವರಿಯುತ್ತಾ ಕ್ವೆಶ್ಚನ್ ನಂಬರ್ 3, ಪಾಸ್ ಜರ್ನಲ್ ಎಂಟ್ರಿ ಫ್ರಮ್ ಲೆಡ್ಜರ್ ಅಕೌಂಟ್ ವಿತ್ 5 ಎಂಟ್ರೀಸ್. ಸೊ ಪ್ರಶ್ನೆ ನಿಮಗೆ ಯಾವ ರೀತಿ ಕೇಳ್ತಾ ಹೋಗ್ತಾರೆ, ಪಾಸ್ ಜರ್ನಲ್ ಎಂಟ್ರೀಸ್ ಫ್ರಮ್ ಲೆಡ್ಜರ್ ಅಕೌಂಟ್ ವಿತ್ 5 ಎಂಟ್ರೀಸ್. ಸೊ ಇಲ್ಲಿ ಲೆಡ್ಜರ್ ಅಕೌಂಟನ್ನು ನಾವೇ ಇಮ್ಯಾಜಿನೇಷನ್ ಮಾಡಿ ಕ್ರಿಯೇಟ್ ಮಾಡಿಕೊಂಡು ಒಂದು ಲೆಡ್ಜರ್ ಅಕೌಂಟನ್ನು ತಗೊಂಡು ಆ ಲೆಡ್ಜರ್ ಅಕೌಂಟ್ ಬೇಸ್ನ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೋ ಲೆಡ್ಜರ್ ಅಕೌಂಟ್ ಇದೆ, ಯಾರಿಗೆ ಸಂಬಂಧಪಟ್ಟ ಹಾಗೆ ಶಿವ ಅನ್ನೋ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇದರಲ್ಲಿ ನೋಡ್ತು ಅಂತ ಹೇಳಿದ್ರೆ ಕ್ರೋನಾಲಜಿಕಲ್ ಆರ್ಡರ್ ಪ್ರಕಾರ ನೋಡ್ತು ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ನೋಡ್ತು ಅಂತ ಹೇಳಿದ್ರೆ ಆನ್ 1st December 2020 ಬೈ ಪರ್ಚೇಸ್ ಅಕೌಂಟ್ 10,000. ನೆಕ್ಸ್ಟ್ ಆನ್ 5th December 2020 to sales account rupees 30,000. Next on 10th December 2020 by sales return account 5,000. Next 20th December 2020 by furniture account 25,000. So last one 25th December 2020 cash account rupees 10,000. ಸೊ ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡಿದಾಗ 40,000 ಅಮೌಂಟ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತಾ ಹೋಗ್ತೀವಿ, ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಎಂಟ್ರಿ ಅಂತ ಹೇಳಿದ್ರೆ ಕ್ರೋನಾಲಜಿಕಲ್ ಆರ್ಡರ್ ಪ್ರಕಾರ ನೋಡ್ತು ಅಂತ ಹೇಳಿದ್ರೆ ಸೊ ಶಿವ ಏನು ಮಾಡಿದ್ದಾರೆ, ಪರ್ಚೇಸ್ನ ಮಾಡಿದ್ದಾರೆ. ಹಾಗಾಗಿ ಎಂಟ್ರಿ ಏನು ಬರ್ತಾ ಹೋಗುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಶಿವ ಅಕೌಂಟ್, ನರೇಷನ್ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಸೊ ಸೆಕೆಂಡ್ ಒನ್ ಯಾವಾಗ, ಆನ್ 5th December 2020 ಸೇಲ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವ ಏನು ಮಾಡಿದ್ದಾರೆ, ಸೊ ಗೂಡ್ಸನ್ನು ಸೇಲ್ ಮಾಡಿದ್ದಾರೆ. ಹಾಗಾಗಿ ಎಂಟ್ರಿ ಏನು ಬರ್ತಾ ಹೋಗುತ್ತೆ, ಶಿವು ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್, ನರೇಷನ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ಶಿವು ಆನ್ ಕ್ರೆಡಿಟ್. ನೆಕ್ಸ್ಟ್ ಆನ್ 10th ನೋಡ್ತು ಅಂತ ಹೇಳಿದ್ರೆ ಅದೇ ಗೂಡ್ಸು ಶಿವಗೇನು ಗೂಡ್ಸು ಸೇಲ್ ಆಗಿತ್ತು ಅದೇ ಗೂಡ್ಸನ್ನು ಏನು ಮಾಡ್ತಾ ಇದ್ದಾರೆ, ರಿಟರ್ನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸೇಲ್ಸ್ ರಿಟರ್ನ್ ಇದೆ. ಸೊ ಎಂಟ್ರಿ ಏನು ಬರ್ತಾ ಹೋಗುತ್ತೆ, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಟು ಶಿವ ಅಕೌಂಟ್. ನೆಕ್ಸ್ಟ್ ಆನ್ 20th ನೋಡ್ತು ಅಂತ ಹೇಳಿದ್ರೆ ಬೈ ಫರ್ನಿಚರ್ ಅಕೌಂಟ್. ಸೊ ಎಂಟ್ರಿ ಏನು ಬರ್ತಾ ಹೋಗುತ್ತೆ, 20th December 2020 ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಶಿವ ಅಕೌಂಟ್, ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಸೊ ಲಾಸ್ಟ್ ಒನ್ 25th December 2020 ಟು ಕ್ಯಾಶ್. ಸೊ ಕ್ಯಾಶನ್ನು ಏನು ಮಾಡಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಂಟ್ರಿ ತಗೊಳ್ಬೇಕು. ಸೊ ಎಂಟ್ರಿ ಏನು ಬರ್ತಾ ಹೋಗುತ್ತೆ, ಶಿವ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇದಿಷ್ಟು ಸಾಮಾನ್ಯವಾಗಿ ಲೆಡ್ಜರ್ ಅಕೌಂಟ್ಗೆ ಸಂಬಂಧಪಟ್ಟ ಆಗಿರುವಂಥ ಜರ್ನಲ್ ಎಂಟ್ರಿನ ಪಾಸ್ ಮಾಡುವಂಥದ್ದು. ಸೊ ಹಾಗಾಗಿ ಇದೊಂದು ಕ್ವೆಶನ್. ಸೊ ಇದರಲ್ಲಿ 5 ಎಂಟ್ರಿನ ಪಾಸ್ ಮಾಡ್ತು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಆರಾಮಾಗಿ 5 ಮಾರ್ಕ್ಸನ್ನು ತಗೊಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡ್ತು ಅಂತ ಹೇಳಿದ್ರೆ ಡ್ರಾ ದ ಕಾಂಪೊನೆಂಟ್ಸ್ ಆಫ್ ಚಾರ್ಟ್ ಆಫ್ GST. ಸೊ GSTಗೆ ಸಂಬಂಧಪಟ್ಟ ಹಾಗೆ ಅದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, GSTನ ಯಾವ ರೀತಿ ಹಾಕ್ತಾರೆ, ಸೊ ಸ್ಟೇಟ್ ಲೆವೆಲಲ್ಲಿ ಯಾವ ರೀತಿ ಹಾಕ್ತಾರೆ, ಇಂಟ್ರಸ್ಟೇಟ್ ಅಂತ ಹೇಳಿದ್ರೇನು ನೋಡ್ತಾ ಹೋಗುತ್ತೆ. ಸೊ ಸಿಂಪಲಾಗಿ GSTದು ಚಾರ್ಟನ್ನು ಬರೆಯುವಂಥದ್ದು. ಸೊ ಕ್ವೆಶನ್, ಡ್ರಾ ದ ಕಾಂಪೊನೆಂಟ್ಸ್ ಆಫ್ ಚಾರ್ಟ್ ಆಫ್ GST. ಓಕೆ, ಸೊ ಫಸ್ಟಿಗೆ ನೋಡ್ತು ಅಂತ ಹೇಳಿದ್ರೆ GST. ಸೊ GST ನಥಿಂಗ್ ಬಟ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇದರಲ್ಲಿ 2 ರೀತಿ ನೋಡ್ತಾ ಹೋಗ್ತೀವಿ. ಒಂದು ಇಂಟ್ರಾಸ್ಟೇಟ್ ಮೂವ್ಮೆಂಟ್, ಇನ್ನೊಂದು ಇಂಟರ್ಸ್ಟೇಟ್ ಮೂವ್ಮೆಂಟ್. ಅಂದರೆ ರಾಜ್ಯದ ಒಳಗಡೆನೆ ಹಾಕುವಂತಹ GST, ಇನ್ನೊಂದು ಅಂತಾರಾಜ್ಯಗಳ ನಡುವೆ ಹಾಕುವಂಥ GST. 2 ರೀತಿ ನೋಡ್ತಾ ಹೋಗ್ತೀವಿ. ಒಂದು ಇಂಟ್ರಸ್ಟೇಟ್ ಮೂವ್ಮೆಂಟ್, ಇನ್ನೊಂದು ಇಂಟರ್ಸ್ಟೇಟ್ ಮೂವ್ಮೆಂಟ್. ನೆಕ್ಸ್ಟ್ ಇಂಟ್ರಸ್ಟೇಟ್ ಮೂವ್ಮೆಂಟಲ್ಲಿ ನೋಡ್ತು ಅಂತ ಹೇಳಿದ್ರೆ
CGST ಆ್ಯಂಡ್ SGST. ರಾಜ್ಯದ ಒಳಗಡೆ ಎರಡು ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, GSTನ ಹಾಕ್ತಾ ಹೋಗ್ತೀವಿ. ಒಂದು CGST, ಇನ್ನೊಂದು SGST. ಸೊ CGST ಅಂತ ಹೇಳಿದ್ರೆ ಸೆಂಟ್ರಲ್ GST ಅಂತ ಹೇಳಿ, SGST ಅಂತ ಹೇಳಿದ್ರೆ ಸ್ಟೇಟ್ GST ಅಂತ ಹೇಳಿ. ಸೊ ಸೆಂಟ್ರಲ್ ಲೆವೆಲ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕೇಂದ್ರ ಸರ್ಕಾರ ಹಾಕುವಂಥ ತೆರಿಗೆಗೆ ನಾವೇನಂತ ಹೇಳ್ತೀವಿ, CGST ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರ ವಿಧಿಸುವಂಥ GSTಗೆ ನಾವೇನಂತ ಹೇಳ್ತಾ ಹೋಗ್ತೀವಿ ಸಾಮಾನ್ಯವಾಗಿ, SGST ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಹಾಗಾಗಿ CGST ಆ್ಯಂಡ್ SGST. ನೆಕ್ಸ್ಟು ಇಂಟ್ರಸ್ಟೇಟ್ ಮೂಮೆಂಟು ಬಂತು ಅಂತ ಹೇಳಿದ್ರೆ, ಓಕೆ, ಇಂಟ್ರಸ್ಟೇಟ್ ಬಂತು ಅಂತ ಹೇಳಿದ್ರೆ IGST ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ GST ಎರಡು ಸೇರಿಸಿ ಹಾಕುವಂಥದ್ದು. ಅಂದರೆ ಸ್ಟೇಟ್ ಗೌರ್ನಮೆಂಟ್ಗೂ ಸಂಬಂಧಪಟ್ಟಾಗ ಆಗ್ತದೆ, ಸೆಂಟ್ರಲ್ ಗೌರ್ನಮೆಂಟ್ಗೂ ಸಂಬಂಧಪಟ್ಟ ಹಾಗೆ ಕನ್ಕರೆಂಟ್ಲಿ ಅಂತ ಹೇಳಿದ್ರೆ ಎರಡೂ ಸಹಭಾಗಿತ್ವವಾಗಿ ಹಾಕುವಂಥ GST ನಾವೇನಂತ ಹೇಳಿದ್ರೆ IGST ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ಇದಿಷ್ಟು ನಾವು ಡಯಾಗ್ರಾಮನ್ನು ಏನು ಮಾಡಬೇಕಾಗತ್ತೆ, ಸೊ ಬರಿಬೇಕಾಗತ್ತೆ. ಇದಿಷ್ಟನ್ನು ಕಲಿತ್ರೆ 5ಕ್ಕೆ 5 ಅಂಕವನ್ನು ಈಸಿಯಾಗಿ ಗಳಿಸ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಡ್ರಾಪ್ ಎ ಸ್ಪೆಸಿಮನ್ ಆಫ್ ಡೆಬಿಟ್ ವೋಚರ್. ಅಂದರೆ ಡೆಬಿಟ್ ವೋಚರ್ ಯಾವ ರೀತಿ ಇರುತ್ತೆ, ಅದರ ಫಾರ್ಮೆಟ್ ಯಾವ ರೀತಿ ಇರುತ್ತೆ, ರಿಸಿಪ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಬರೀಬೇಕಾಗುತ್ತೆ. ಒಂದು ವೋಚರ್ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ವೋಚರ್ ಈಸ್ ಅ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಒಂದು ವ್ಯವಹಾರ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಆಗಿರುವಂಥ ಸಪೋರ್ಟಿವ್ ಡಾಕ್ಯುಮೆಂಟ್ ಏನಿದೆ, ಆ ಸಪೋರ್ಟಿವ್ ಡಾಕ್ಯುಮೆಂಟ್ ನಾವೇನಂತ ಹೇಳ್ತೀವಿ, ವೋಚರ್ಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ ಇಲ್ಲಿ ಆ ವೋಚರ್ ಯಾವ ರೀತಿ ಇರುತ್ತೆ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಡೆಬಿಟ್ ವೋಚರ್ ಯಾವ ರೀತಿ ಇರುತ್ತೆ ಅಂದರೆ ಎಟ್ ಎ ಟೈಮ್ ಆಫ್ ಪರ್ಚೇಸ್ ಆದಂಥ ಟೈಮಲ್ಲಿ ಕೊಡುವಂಥದ್ದು. ಅದು ಇದರಲ್ಲಿ ಪರ್ಚೇಸ್ ಆದಾಗ, ಕ್ರೆಡಿಟ್ ಪರ್ಚೇಸ್ ಆದಾಗ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಡೆಬಿಟ್ ವೋಚರ್ನ ಕೊಡ್ತಾ ಹೋಗ್ತೀವಿ. ಸೊ ಆ ರೀತಿ ವೋಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡುವಂಥದ್ದು. ಸೊ ಇಲ್ಲಿ ಡೆಬಿಟ್ ವೋಚರ್ ಹೆಡ್ಡಿಂಗ್ ಇರುತ್ತೆ. ಸೊ ನೇಮ್ ಆಫ್ ದ ಫಾರ್ಮ್, ನೆಕ್ಸ್ಟ್ ಅದಾದಮೇಲೆ ವೋಚರ್ ನಂಬರ್, ನೆಕ್ಸ್ಟ್ ಕ್ರೆಡಿಟ್ ಅಕೌಂಟ್, ನೆಕ್ಸ್ಟ್ ಅಮೌಂಟ್. ಸೊ ಬಲಬದಿ ಬಂತು ಅಂತ ಹೇಳಿದ್ರೆ ಡೇಟ್. ನೆಕ್ಸ್ಟು ಡೆಬಿಟ್ ಅಕೌಂಟ್ಸು. ಓಕೆ, ಸೀರಿಯಲ್ ನಂಬರ್, ಕೋಡ್, ಅಕೌಂಟ್ ನೇಮ್, ಅಮೌಂಟ್, ನರೇಷನ್ ನಥಿಂಗ್ ಬಟ್ ಎಕ್ಸ್ಪ್ಲನೇಷನ್ ಆಫ್ ಟ್ರಾನ್ಸಾಕ್ಷನ್. ಸೊ ಏನು ವ್ಯವಹಾರ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನ್ನ ಬರೆಯುವಂಥದ್ದು. ನೆಕ್ಸ್ಟ್ ಅದಾದಮೇಲೆ ಯಾರು ಆಥರೈಸ್ಡ್, ಯಾರು ಕೊಡ್ತಾಯಿದ್ದೀವಿ ಅವ್ರ ಸಿಗ್ನೇಚರ್ ಇರುತ್ತೆ. ಪ್ರಿಪೇರ್ಡ್, ಅವರು ಸಂಬಂಧಪಟ್ಟ ಹಾಗೆ ಸಿಗ್ನೇಚರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಡ್ರಾಫ್ಟ್ ಎ ಸ್ಪೆಸಿಮನ್ ಆಫ್ ಕ್ರೆಡಿಟ್ ವೋಚರ್. ಸೊ ಡೆಬಿಟ್ ವೋಚರ್ ಆಯಿತು. ಸೊ ನೆಕ್ಸ್ಟ್ ಒನ್ ಯಾವ್ದು ಬಂತು, ಕ್ರೆಡಿಟ್ ವೋಚರ್. ಸೊ ಕ್ರೆಡಿಟ್ ವೋಚರ್ನ ಯಾವಾಗ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ, ಅಟ್ ದ ಟೈಮ್ ಆಫ್ ಸೇಲ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್. ಸೊ ಸಾಲದಲ್ಲಿ ಏನಾದ್ರು ಗೂಡ್ಸನ್ನು ನಾವು ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಸೊ ಕ್ರೆಡಿಟ್ ವೋಚರ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ನೋಡ್ತು ಅಂತ ಹೇಳಿದ್ರೆ ಕ್ರೆಡಿಟ್ ವೋಚರ್, ನೇಮ್ ಆಫ್ ದ ಫರ್ಮ್, ಸೊ ಯಾರು ಗೂಡ್ಸನ್ನು ಸೇಲ್ ಮಾಡ್ತಾ ಇರ್ತೀವಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ನಾವು ಆ ಸಂಸ್ಥೆ ಹೆಸರನ್ನು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ವೋಚರ್ ನಂಬರ್, ನೆಕ್ಸ್ಟ್ ಡೆಬಿಟ್ ಅಕೌಂಟ್, ನೆಕ್ಸ್ಟ್ ಅಮೌಂಟ್. ಬಲಬದಿ ಬಂತು ಅಂತ ಹೇಳಿದ್ರೆ ಡೇಟನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕ್ರೆಡಿಟ್ ಅಕೌಂಟ್ಸ್, ಎಷ್ಟೆಷ್ಟು ಅಮೌಂಟು ಯಾವುದಕ್ಕೆ ಅಂತ ಹೇಳಿ. ಸೊ ಅದರಲ್ಲಿ ಬಂತು ಅಂತ ಹೇಳಿದ್ರೆ ಸೀರಿಯಲ್ ನಂಬರು, ಕೋಡು, ಅಕೌಂಟ್ ನೇಮ್, ಅಮೌಂಟು, ನರೇಷನ್ನು ಅಥವಾ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಆಥರೈಸ್ಡ್ ಬೈ ಆ್ಯಂಡ್ ಪ್ರಿಪೇರ್ಡ್ ಬೈ. ಸೊ ಸಿಮಿಲರ್ ಇದೆ ನೋಡಿ, ಡೆಬಿಟ್ ವೋಚರ್ಗೂ ಕ್ರೆಡಿಟ್ ವೋಚರ್ಗೂ ಸಿಮಿಲರ್ ಇದೆ. ಸೊ ಸಿಂಪಲ್ ಏನು ಅಂತ ಹೇಳಿದ್ರೆ ಇಲ್ಲಿ ಕ್ರೆಡಿಟ್ ಅಕೌಂಟ್ ಇರುವಂಥದ್ದು ಡೆಬಿಟ್ ಅಕೌಂಟ್ ಆಗುತ್ತೆ. ಸೊ ಡೆಬಿಟ್ ಅಕೌಂಟ್ ಇರುವಂಥದ್ದು ಕ್ರೆಡಿಟ್ ಅಕೌಂಟ್ ಆಗುತ್ತೆ. ಅದಷ್ಟು ಬಿಟ್ಟರೆ ಇನ್ನೇನೂ ಚೇಂಜಸ್ ಇಲ್ಲ. ಸೊ ನೀವು ಕರೆಕ್ಟಾಗಿ ಲಾಜಿಕಲ್ಲಿ ಇವೆರಡನ್ನ ಕರೆಕ್ಟಾಗಿ ತಿಳ್ಕೊಳ್ತು ಅಂತ ಹೇಳಿದ್ರೆ ಸೊ ಇದರಲ್ಲಿ ಯಾವ್ದಾರು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಕಾಮನ್ನಾಗಿ. ಸೊ ಇದರಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಈಸಿಯಾಗಿ ಎರಡೇ ಲಾಜಿಕಲ್ ತಿಳ್ಕೊಳ್ತು ಅಂತ ಹೇಳಿದ್ರೆ 5 ಅಂಕವನ್ನು ಈಸಿಯಾಗಿ ಗಳಿಸ್ಬೋದು. ಸಿಮಿಲರ್ ಇದೆ, ಎರಡು ಸಹ ಸಿಮಿಲರ್ ಇದೆ. ನೆಕ್ಸ್ಟು ಕ್ವಶನ್ ನಂಬರ್ 7. ಡ್ರಾ ಎ ಸ್ಪೆಸಿಮೆನ್ ಆಫ್ ಚೆಕ್. ಸೊ ಚೆಕ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಇದನ್ನ ಬರಿಬೇಕಾಗುತ್ತೆ. ಸೊ ಇದರಲ್ಲಿ ನೋಡ್ತು ಅಂತ ಹೇಳಿದ್ರೆ ನಾವು ಒಂದು
ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಜುಕೇಷನಲ್ ವೀಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸ್ಟೇಟ್ ಬ್ಯಾಂಕ್ ಚೆಕ್ಕನ್ನು ಇಮೇಜನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಬಲಬದಿ ಬಂತು ಅಂತ ಹೇಳಿದ್ರೆ ಡೇಟ್ ಇರುತ್ತೆ, ಮಂತ್ ಇರುತ್ತೆ, ಇಯರ್ಗೆ ಸಂಬಂಧಪಟ್ಟ ಹಾಗೆ ಸೊ ಕಾಲಮ್ಸ್ ಇರ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಪೇ ಅಂದರೆ ಯಾರಿಗೆ ನಾವು ಅಮೌಂಟನ್ನು ಬರಿತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಆಯಿತು ಅಂತ ಹೇಳಿದ್ರೆ ಸೆಲ್ಫ್ ಅಂತ ಬರ್ಕೊಳ್ತೀವಿ, ಅಥವಾ ಆಥರೈಸ್ ಬೇರೆ ಯಾರು ಪರ್ಸನ್ ಇದ್ದರೆ ಆ ಪರ್ಸನ್ ನೇಮನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಎಷ್ಟು ಅಮೌಂಟು ಇನ್ ವರ್ಡ್ಸಲ್ಲಿ. ಸೊ ಅದೇ ರೀತಿ ಇನ್ನೊಂದು ರೈಟ್ ಸೈಡ್ ಬಾಕ್ಸ್ ಬಂತು ಅಂತ ಹೇಳಿದ್ರೆ ಇನ್ನು ನ್ಯೂಮೆರಿಕಲ್ ಟರ್ಮ್ಸಲ್ಲಿ ಅಂಕಿಲ್ ನಾವೇನು ಮಾಡಬೇಕಾಗುತ್ತೆ, ಅಮೌಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕೌಂಟ್ ನಂಬರ್ ಇರುತ್ತೆ. ಓಕೆ, ಅಕೌಂಟ್ ನಂಬರು. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಕೆಳಗಡೆ ಬಂತು ಅಂತ ಹೇಳಿದ್ರೆ ರೈಟ್ ಸೈಡಲ್ಲಿ ಸೊ ಅಕೌಂಟ್ ಹೋಲ್ಡ್ರದ್ದು ಸಿಗ್ನೇಚರ್ ತೊಗೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಚೆಕ್ಗೆ ಅದರದೇ ಆದಂಥ ನಂಬರ್ ಇರುತ್ತೆ, ಸೀರಿಯಲ್ ನಂಬರು. ಸೊ ಸೀರಿಯಲ್ ನಂಬರನ್ನು ಚೆಕ್ನ ಅಂದಿರುತ್ತೆ. ಸೊ ಇದಿಷ್ಟನ್ನು ಬರೀತು ಅಂತ ಹೇಳಿದ್ರೆ 5 ಮಾರ್ಕ್ಸ್. ಸೊ ಹಾಗಾಗಿ ಸೊ ನಿಮ್ಮ ಅಕೌಂಟ್ ಇದ್ದರೆ ನಿಮ್ಮ ಅದು ಅಪ್ಪಂದಿರ್ಬೋದು, ಅಮ್ಮಂದಿರ್ಬೋದು, ಬೇರೆ ಯಾರ್ದು ಅಥವಾ ಇವನ್ ನಿಮ್ಮದೇ ಆಗಿರ್ಬೋದು. ಸೊ ನಿಮಗೆ ನೀವು ಹೋಗಿ ಕೇಳ್ತು ಅಂತ ಹೇಳಿದ್ರೆ ಚೆಕ್ಕನ್ನು ಕೊಡ್ತಾರೆ ಬ್ಯಾಂಕವರು, ಅಥವಾ ಚೆಕ್ ಇರೋರ ಹತ್ರ ಇಸ್ಕೊಂಡು ನೋಡಿಕೊಂಡು ಅದೇ ಫಾರ್ಮೆಟಲ್ಲಿ ಬರೆದ್ರೆ ಸಾಕು. ಸೊ 5ಕ್ಕೆ 5 ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು ಡ್ರಾಫ್ಟ್ 5 ಟೈಪ್ಸ್ ಆಫ್ ಕ್ರಾಸಿಂಗ್ ಚೆಕ್. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ತಾ ಹೋಗ್ತಾರೆ. ಸೊ ಕ್ರಾಸಿಂಗ್ ಚೆಕ್, ಸೊ ನಮ್ಮಲ್ಲಿ ಕ್ರಾಸಿಂಗ್ ಚೆಕ್ ಅಂತ ಬರ್ತಾ ಹೋಗುತ್ತೆ. ಅಂದರೆ ಮಾಮೂಲಿ ಚೆಕ್ಕಲ್ಲೇ ಸೊ ಬೇರೆ ಬೇರೆ ಟೈಪ್ಸ್ ಬರ್ತಾ ಹೋಗುತ್ತೆ. ಅಂದರೆ ಚೆಕ್ನ ಎಡಬದಿಯಲ್ಲಿ 2 ಗೆರೆನ ಖಾಲಿ 2 ಗೆರೆನ ಹಾಕಿದ್ರೆ ಏನಾಗುತ್ತೆ, ಅದನ್ನು ಟ್ರಾನ್ಸ್ಫರ್ ಮಾಡೋದು ಯಾವ ರೀತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಟೈಪ್ಸ್ ಆಫ್ ಚೆಕ್ ಅಂತ ಬರ್ತಾ ಹೋಗುತ್ತೆ. ಸೊ ಒಂದು ಕ್ರಾಸಿಂಗ್ ಚೆಕ್, ನೆಕ್ಸ್ಟ್ ಅದಾದಮೇಲೆ ಆ್ಯಂಡ್ ಕೋ, ನೆಕ್ಸ್ಟ್ ಅದಾದಮೇಲೆ ನಾಟ್ ನೆಗೋಷಿಯಬಲ್, ನೆಕ್ಸ್ಟ್ ಅದಾದಮೇಲೆ ಅಕೌಂಟ್ ಪೇಯಿ ಓನ್ಲಿ, ನೆಕ್ಸ್ಟ್ ಅದಾದಮೇಲೆ ಸೊ ಪರ್ಟಿಕ್ಯುಲರ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಮೇನ್ ಬ್ರ್ಯಾಂಚ್ಗೆ ಸಂಬಂಧಪಟ್ಟ ಆಗಿರೋವಂಥದ್ದು. ಸೊ ಇಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ನ್ಯೂ ಡೆಲ್ಲಿ ಅಂತ ಹೇಳಿ ಬರ್ತಿದ್ದೀನಿ, ಬೇರೆ ನೀವು ಬರೀಬಹುದು. ಸೊ ಒಟ್ಟಾರೆಯಾಗಿ ಸೊ ಇದಿಷ್ಟನ್ನು ಬರೆದ್ರೆ 5 ಮಾರ್ಕ್ಸು. ಸೊ ಕ್ವಶನ್ ಯಾವ ರೀತಿ ಕೇಳ್ತಾ ಹೋಗ್ತಾರೆ, ಡ್ರಾಫ್ಟ್ 5 ಟೈಪ್ಸ್ ಆಫ್ ಕ್ರಾಸಿಂಗ್ ಚೆಕ್. ಸೊ ಈ ರೀತಿ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಇಷ್ಟು ಆನ್ಸರನ್ನು ನಾವು ಬರೀಬೇಕಾಗುತ್ತೆ.